ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ, ಎಲ್ಲ ನನ್ನ ಯವನಸ್ಥ ದೇವಜನರೇ, ಪ್ರತಿನಿತ್ಯ ದೇವರ ವಾಕ್ಯಗಳನ್ನು ಆಲಿಸಿ ಪ್ರತಿನಿತ್ಯ ರಾತ್ರಿಯಲ್ಲಿ ನೀವು ನನ್ನೊಟ್ಟಿಗೆ ಸೇರಿ ದೇವರ ವಾಕ್ಯಗಳನ್ನು ಧ್ಯಾನ ಮಾಡುತ್ತಾ ಬರುತ್ತಾ ಇದ್ದೀರಿ. 2025ನೇ ವರ್ಷದ ಕೊನೆ ದಿನ ಇಲ್ಲವೇ ನೀವು ಕೆಲವರು ಹೊಸ ವರ್ಷದಲ್ಲಿ ಕೂಡ ನೋಡ್ತಾ ಇರಬಹುದು. ಆದರೆ ಈ ವರ್ಷದ ಕೊನೆಯ ಗಳಿಗೆಯಲ್ಲಿ ಬಂದಿರುವಂಥ ನಿಮಗೂ ನಿಮ್ಮ ಕುಟುಂಬಗಳಿಗೂ ಪರಲೋಕದ ಕೃಪೆಯು, ಸಮಾಧಾನ, ಶಾಂತಿಯು ನಿತ್ಯ ನಿರಂತರವಾಗಿರಲಿ ಎಂದು ನಾನು ಬೇಡಿಕೊಳ್ಳುವಂಥವನು ಆಗಿದ್ದೇನೆ. ಕಳೆದ ದಿನಮಾನಗಳಲ್ಲಿ ನಾನು 31ನೆಯ ತಾರೀಕು ಕೊನೆಯ ದಿನದಲ್ಲಿ 9 ಗಂಟೆಯಿಂದ 10 ಗಂಟೆಯ ತನಕ ನಾನು ಪ್ರಾರ್ಥನೆ ಮಾಡಿದ ನಂತರ ವಾಗ್ದಾನದ ವಾಕ್ಯಗಳನ್ನು ಒಬ್ಬೊಬ್ಬರ ಹೆಸರಿಗೆ, ಅಂದರೆ ಆಲ್ಫಬೆಟ್ ABCD ಅಂತ ನಾನು ಕೊಡುತ್ತಾ ಇದ್ದೆ. ಆದರೆ ಈ ವರ್ಷದಲ್ಲೇ ಆ ರೀತಿಯಾಗಿ ನಾನು ಮಾಡಲಿಕ್ಕೆ ಹೋಗ್ತಾ ಇಲ್ಲ. ದೇವಜನವೇ, ಪ್ರತಿನಿತ್ಯ ನಾನು ವಾಕ್ಯಗಳನ್ನು ನಿಮಗೆ ಸಿದ್ಧ ಮಾಡಿ ಪ್ರಾರ್ಥನಾ ಪೂರ್ವಕವಾಗಿ ಬಂದು ನಾವು ಯಥಾರ್ಥವಾಗಿ ಸೇವೆ ಮಾಡಿದಾಗ ಖಂಡಿತವಾಗಿ ಈ ವರ್ಷದಲ್ಲಿ ಕೆಲವು ಸಂದರ್ಭಗಳಲ್ಲಿ ಈ ಲೈವ್ ಕಾರ್ಯಕ್ರಮಗಳಲ್ಲಿ ಬಹಳ ನೊಂದಿದ್ದೇನೆ. ಆದುದರಿಂದ ನಾನು ಆಲೋಚನೆ ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ದೆ, ದೇವರೇ, ಈ ಲೈವ್ ಕಾರ್ಯಕ್ರಮಗಳು ನಿನ್ನ ಚಿತ್ತವಾದರೆ ಮಾತ್ರವೇ ನಾವು ಮುಂದುವರಿಸಬೇಕು. ಅದು ನಾನು 1 ತಾಸು ಮಾಡ್ತಾ ಇದ್ದೆ. ಆದರೆ ದೇವರಾತ್ಮನು ನನಗೆ ಇನ್ನು ದೊಡ್ಡ ಕಾರ್ಯಗಳನ್ನು, ಜವಾಬ್ದಾರಿಗಳನ್ನು ನನಗೆ ದೇವರು ಕೊಡಲಿಕ್ಕಿದ್ದಾರೆ. ಆದುದರಿಂದ ಒಂದು ಪ್ರತ್ಯೇಕವಾದಂಥ ಒಂದು ಸ್ಟೆಪ್ಸನ್ನು ನಾನು ತೆಗೆದುಕೊಳ್ಳಬೇಕಾಗುತ್ತದೆ. ಅದಕ್ಕಾಗಿ ನೀವು ಪ್ರಾರ್ಥನೆ ಮಾಡಿರಿ. ಈ ರಾತ್ರಿಯಲ್ಲಿ ಮತ್ತೊಂದು ದಿವಸ ನಿಮ್ಮೆಲ್ಲರೊಟ್ಟಿಗೆ ಇರುವಂತೆ ದೇವರಾತ್ಮ ನನಗೆ ಸಹಾಯ ಮಾಡಿದ್ದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತಾ ಇದ್ದೇನೆ. ಮತ್ತು ದೇವಜನವೇ, ಈ ದಿನ ನಾನು ನಿಮಗೆ ಹೇಳುವಂಥದ್ದೇನೆಂದರೆ, ದೇವರ ವಾಕ್ಯದಲ್ಲಿ ನಮಗೊಂದು ವಿಷಯವನ್ನು ತಿಳಿಯಪಡಿಸುತ್ತದೆ. ಅದು ಏನೆಂದರೆ, ಭರವಸೆ ಬಿಡುವವನು ಆತುರ ಪಡುವುದಿಲ್ಲ. ಭರವಸೆ ಬಿಡುವವನು ಆತುರ ಪಡುವುದಿಲ್ಲ. ಯಾಕೆಂದರೆ ಆ ಫೌಂಡೇಶನ್, ಆ ಅಡಿಪಾಯ ಯೇಸು ಆಗಿರಬೇಕು. ನಿಮಗೆ ಅರ್ಥ ಆಗಬೇಕಾದ್ರೆ, ಯೇಸು ಸ್ವಾಮಿಯೇ ನಮ್ಮ ಅಡಿಪಾಯ, ಅಡಿಸ್ಥಾನ. ಅದರ ಮೇಲೆ ಭರವಸೆ ಬಿಡುವವನು ಆತುರ ಪಡುವುದಿಲ್ಲ. ಯಾರಾದರೂ ಒಂದು ಮನೆಯನ್ನು ಕಟ್ಟಬೇಕು, ಒಂದು ಬಿಸ್ನೆಸ್ಸನ್ನು ಮಾಡಬೇಕು ಅಂತ ಹೇಳಿದ್ರೆ ಅದು ಲಾಭ ಆಗುತ್ತೋ ನಷ್ಟ ಆಗುತ್ತೋ ಮಾಡೇ ಬಿಡೋಣ ತಗುವಂತ ಹೋಗೋದಿಲ್ಲ. ಯಾಕೆಂದರೆ ಬಹಳ ಆಲೋಚನೆ ಮಾಡುತ್ತಾರೆ, ಅನೇಕ ಕಾರ್ಯಗಳನ್ನು ಕೊಯ್ಗೂಡಿಕೊಂಡು ಬೇರೆಯವರ ಹತ್ರ ಮಾತಾಡಿ ಆಗ ಅದು ಸರಿಯಾಗಿ ಪ್ರಾರಂಭ ಮಾಡುತ್ತಾರೆ. ಅದೇ ರೀತಿಯಲ್ಲಿ ನಾವು ಏನೇ ಕಾರ್ಯಗಳನ್ನು ಮಾಡಿದರೂ ಕೂಡ ಕ್ರಿಸ್ತನು ನಮ್ಮ ಅಡಿಪಾಯವಾಗಿರದೆ ಹೋದರೆ ನಾವು ಏನೇ ಪ್ರಯತ್ನ ಮಾಡಿದರೂ ಕೂಡ ಅದೆಲ್ಲವೂ ವ್ಯರ್ಥವಾಗಿ ಹೋಗುತ್ತದೆ. ಆದುದರಿಂದ ಈ ದಿನ ದಯಮಾಡಿ ನೀವು ಅರ್ಥ ಮಾಡಿಕೊಳ್ಳಿ, ದೇವರ ವಾಕ್ಯದಲ್ಲಿ ಸಮಯವನ್ನು ತೆಗೆದುಕೊಳ್ಳ್ರಿ. ವರ್ಷವೆಲ್ಲ ಕಾಪಾಡಿದ ಕರ್ತನು ನಿಮಗೂ ನನಗೂ ಒಂದು ಮಾತನ್ನು ಕೊಡ್ತಾ ಇದ್ದಾನೆ. ನೀವು ಅಡಿಪಾಯವಾಗಿರುವ, ಒಂದು ವೇಳೆ ಅಡಿಸ್ಥಾನವಾಗಿರುವ, ಫೌಂಡೇಶನ್ ಆಗಿರುವಂಥ ಯೇಸಪ್ಪನನ್ನು ಭರವಸೆ ಬಿಡುವವರಾದರೆ ಆತುರ ಪಡುವುದಿಲ್ಲ. ಯಾವುದೇ ಕಾರ್ಯಗಳಿಗಾಗಲಿ ಹೊಸ ವರ್ಷದಲ್ಲಿ ಅಂತ ನೀವು ತಿಳಿದುಕೊಳ್ಳಬೇಡ್ರಿ. ದೇವರು ಮಾಡುವ ಕಾರ್ಯಗಳನ್ನು ವರ್ಷ ಪೂರ್ತಿ ನಾವು ಎದುರು ನೋಡಬೇಕಾಗುತ್ತದೆ. ಈ ದಿನ ನಾನು ಹಾಡನ್ನು ಹಾಡಲಿಕ್ಕೆ ಹೋಗೋದಿಲ್ಲ ಮತ್ತು ಹೆಚ್ಚಿನ ಪ್ರಾರ್ಥನೆಯಲ್ಲಿ ನಾವು ಸಮಯವನ್ನು ಕಳೀಲಿಕ್ಕೆ ಹೋಗುತ್ತಾ ಇದ್ದೇವೆ. ಮೊದಲು ಈ ವರ್ಷವೆಲ್ಲ ಕಾಪಾಡಿದ ಕರ್ತನಿಗೆ, ಆರೋಗ್ಯ ಕೊಟ್ಟಾತನಿಗೆ, ಸುರಕ್ಷಿತವಾಗಿ ನಡೆಸಿದಾತನಿಗೆ ಒಂದು ಧನ್ಯವಾದವನ್ನು ಹೇಳಿ ಪ್ರಾರ್ಥಿಸೋಣ. ಪರಲೋಕದ ಪರಮ ತಂದೆಯಾದ ದೇವರೇ, ನಿನ್ನ ಅತಿಶಯವಾದ ಕೃಪೆಗಾಗಿ ಸ್ತೋತ್ರ. ಮತ್ತೊಂದು ದಿನವನ್ನು ನಮ್ಮ ಜೀವಿತದಲ್ಲಿ ಅನುಗ್ರಹಿಸಿ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಈಗ ಯಾರೆಲ್ಲ ಈ ಒಂದು ರಾತ್ರಿಯ ವಿಡಿಯೋನ ಆಲಿಸಲಿಕ್ಕೆ ಬಂದಿದ್ದಾರೋ ಅವರೆಲ್ಲರನ್ನ ನೀವು ಆಶೀರ್ವಾದ ಮಾಡಿರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಯಾಕೆಂದರೆ ನೀವು ನಮ್ಮನ್ನು ಪ್ರೀತಿಸುವ ದೇವರು, ನಮ್ಮ ಮೇಲೆ ಕರುಣೆ ಕೃಪೆಗಳನ್ನು ತೋರಿಸುವ ದೇವರು. ಕಳೆದ ಕಾಲಗಳಲ್ಲೆಲ್ಲ ಕಣ್ಮಣಿಯಂತೆ ಕಾದದ್ದು ಮಾತ್ರ ಅಲ್ಲ, ಕೃಪೆಯನ್ನು ತೋರಿಸಿದ್ದು ಮಾತ್ರ ಅಲ್ಲ,
ಅನಾಹುತಗಳಿಂದಲೂ, ಆಪತ್ತುಗಳಿಂದಲೂ, ಅನಾರೋಗ್ಯಗಳಿಂದಲೂ, ಅವಘಡಗಳಿಂದಲೂ ನಮ್ಮನ್ನು ಕಾದಿದ್ದೀರಿ. ಅದಕ್ಕೆ ನಿಮಗೆ ಕೋಟಿ ಕೋಟಿ ವಂದನೆಗಳನ್ನು, ಕೃತಜ್ಞತೆಗಳನ್ನು ನಾವು ಸಲ್ಲಿಸುತ್ತಾ ಇದ್ದೇವೆ. ನೀವೇ ನಮ್ಮ ಮಹಿಮೆಗೆ ಯೋಗ್ಯರು. ನಾವು ಎಷ್ಟೇ ನೆನೆಸಿದರೂ, ಏನೇ ಪ್ರಯಾಸ ಪಟ್ಟರೂ ಕೂಡ ನಾವೇನೂ ಸಾಧನೆ ಮಾಡಲಿಕ್ಕಾಗೋದಿಲ್ಲ. ನಿನ್ನ ಕೃಪೆಯೊಂದೇ ನಮಗೆ ಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಇಸಪ್ಪ, ಇವತ್ತು ಯಾರೆಲ್ಲ ಒಂದು ನಿರೀಕ್ಷೆಯಿಂದ ದೇವರು ಈ ವರ್ಷವನ್ನು ಮುಗಿಸುವುದಕ್ಕೆ ಏನು ಆಲೋಚನೆ ಕೊಡುತ್ತಾರೋ ಎಂದು ಕಾಯುತ್ತಿರುವಂಥ ಇವರ ಜೀವಿತಗಳಿಗೆ ಉನ್ನತವಾದ ಆಲೋಚನೆಗಳನ್ನು, ಅದ್ಭುತವಾದ ಕಾರ್ಯಗಳನ್ನು ನೀವು ಮಾಡಬೇಕಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ. ಪ್ರಾರ್ಥನಾ ಮನವಿಗಳನ್ನು ಆಲಿಸಿದ್ದಕ್ಕಾಗಿ ಸ್ತೋತ್ರ. ನಮ್ಮೊಟ್ಟಿಗೆ ಮಾತನಾಡಬೇಕಾಗಿ ನಿಮ್ಮ ಕೈಯಲ್ಲಿ ನಮ್ಮನ್ನು ಕೊಡುತ್ತಾ ಯೇಸುವಿನ ಮಧುರ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನವೇ, ನಾನು ನೇರವಾಗಿ ಇವತ್ತು ವಾಕ್ಯ ಸಂದೇಶಕ್ಕೆ ಹೋಗುತ್ತೇನೆ. ವಾಕ್ಯ ಸಂದೇಶದ ನಂತರ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥವರು ಆಗಿರೋಣ. ಒಂದು ವಾಕ್ಯವನ್ನು ನಾನು ಮೊಟ್ಟ ಮೊದಲನೇದಾಗಿ ನಿಮಗೆ ತೆಗೆದುಕೊಳ್ಳುತ್ತೇನೆ. ಯೆಶಾಯನ ಪ್ರವಾದನೆಯ ಗ್ರಂಥ, ಅದರ 28ನೇ ಅಧ್ಯಾಯ 16ನೇ ವಾಕ್ಯ. ಕರ್ತನಾದ ಯೆಹೋವನು ಹೀಗೆ ಹೇಳುತ್ತಾನೆ, ಇಗೋ, ಪರೀಕ್ಷಿತವಾಗಿಯೂ ಮಾನ್ಯವಾಗಿಯೂ ಇರುವ ಮೂಲೆಗಲ್ಲನ್ನು ಚೀಯೋನಿನಲ್ಲಿ ಸ್ಥಿರವಾದ ಅಸ್ತಿವಾರವನ್ನಾಗಿ ಇಡುತ್ತೇನೆ, ಭರವಸವಿಡುವವನು ಆತುರ ಪಡನು. ಹಲ್ಲೆಲೂಯಾ. ಈ ಒಂದು ಪ್ರವಾದನೆಯ ವಾಕ್ಯವು ಹಳೆಯ ಒಡಂಬಡಿಕೆಯಲ್ಲಿ ಯೆಶಾಯನ ಪ್ರವಾದನೆಯ ಗ್ರಂಥದಲ್ಲಿ ಯಾರ ಕುರಿತಾಗಿ ಹೇಳಿದೆ ಎಂಬುದಾಗಿ ನಾವು ನೋಡುವಾಗ ಅದು ಯೇಸು ಕ್ರಿಸ್ತರ ಕುರಿತಾಗಿ ಮಾತನಾಡ್ತಾ ಇದೆ. ಯೇಸು ಕ್ರಿಸ್ತರ ಕುರಿತಾಗಿ ಒಂದು ಸ್ಥಿರವಾದ ಒಂದು ಮೂಲೆಗಲ್ಲನ್ನು ಚೀಯೋನಿನಲ್ಲಿ ನಾನು ಇಡುತ್ತೇನೆ. ಯಾರು ಆ ಮೂಲೆಗಲ್ಲು ಅಂದರೆ ಆತನಲ್ಲಿ ಭರವಸವಿಡುತ್ತಾರೋ ಅವರು ಏನು ಮಾಡುವುದಿಲ್ಲ ಅಂತೆ, ಆತುರ ಪಡುವುದಿಲ್ಲ. ಮನುಷ್ಯರಿಗೆ ಆತುರ ಬುದ್ಧಿ ಜಾಸ್ತಿ. ಬೇಗನೆ ನಡೆದೋಗ್ಬೇಕು, ಬೇಗನೆ ಆಗೋಗ್ಬೇಕು, ನಾನು ಅಂದುಕೊಂಡಂತೆ ಇದ್ದೋಗ್ಬೇಕು ಎಂದು ಅಂದುಕೊಳ್ಳುತ್ತಾ ಇರುತ್ತಾರೆ. ಓ, ಪ್ರಾರ್ಥನೆ ಮಾಡಿದ್ದೇನೆ, ಓ, ವರ್ಷವು ಮುಗಿಯುತ್ತಾ ಬರುತ್ತಾ ಇದೆ, ಈಗೋ ನಾನು ವಾಕ್ಯವನ್ನು ಕೇಳಿದ್ದೇನೆ, ಇದೆಲ್ಲವನ್ನು ಮಾಡಿರುವುದರಿಂದ ದೇವರು ಈಗನೇ ಬೇಗನೆ ನನಗೆ ಕಾರ್ಯ ಮಾಡಬೇಕು ಎಂದು ಹೇಳಿ ಡಿಮ್ಯಾಂಡ್ ಮಾಡ್ತಾ ಇರ್ತೇವೆ ಅಲ್ವಾ? ಡಿಮ್ಯಾಂಡ್ ಮಾಡ್ತೇವೆ, ದೇವರೇ ನಮಗೆ ಮಾಡು 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 ಎಂಬುದಾಗಿ. ಪ್ರಿಯ ದೇವಜನವೇ, ದೇವರಲ್ಲಿ ಭರವಸವಿಡುವವನು ಆತುರ ಪಡಬಾರದು. ಅದಕ್ಕೆ ನಮ್ಮ ಲೌಕಿಕ ಭಾಷೆಯಲ್ಲಿ ಹೇಳ್ತಾರೆ, ಆತುರ ಪಡುವವನಿಗೆ ಬುದ್ಧಿಮಟ್ಟ ಅಂತ ಹೇಳ್ತಾರೆ, ಹೌದಲ್ವಾ? ಆತುರಗಾರನಿಗೆ ಬುದ್ಧಿಮಟ್ಟ ಅಂತ ಹೇಳ್ತಾರೆ. ಎಲ್ಲದಕ್ಕೂ ಸಿಡಿಮಿಡಿ ಸಿಡಿಮಿಡಿ, ಎಲ್ಲದಕ್ಕೂ ಕಿರಿಕಿರಿ ಕಿರಿಕಿರಿ, ಎಲ್ಲದಕ್ಕೂ ಭಯ 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 ಭಯ. ಅಂದರೆ ಬೇಗ ವಾಸಿಯಾಗೋಗಬೇಕು, ಬೇಗ ಬಿಡುಗಡೆ ಆಗೋಗಬೇಕು, ಬೇಗ ಆಶೀರ್ವಾದ ಹೊಂದಿಕೊಳ್ಳಬೇಕು, ಈಗ ನಡೆದು ಬಿಡಬೇಕು, ಹಾಗೆ ನಡೆದು ಬಿಡಬೇಕು ಅಂತ ಬಹಳ ಆತುರ ಪಡುತ್ತಿರುತ್ತಾರೆ. ದೇವಜನವೇ, ಕ್ಯಾಲೆಂಡ್ರು ಮಾರ್ಪಡಬಹುದು, ದಿನಗಳು ಮಾರ್ಪಡಬಹುದು, ಇಸ್ವಿಗಳು ಸಂಖ್ಯೆಗಳು ಮಾರ್ಪಡಬಹುದು. ಬದಲಾಗದೇ ಇರುವ ದೇವರಿದ್ದಾನಲ್ವಾ, ಆತನು ನಿನಗಾಗಿ ಮಾಡೇ ಮಾಡ್ತಾನೆ. ಅದು 1ನೇ ತಾರೀಖೇ ಮಾಡಬೇಕು, ತಿಂಗಳಲ್ಲಿ ಮೊದಲನೇ ವಾರನೇ ಮಾಡಬೇಕು, ಆ ರೀತಿಯಾಗಿ ನೀವು ಆಲೋಚನೆ ಮಾಡಬೇಡ್ರಿ. ಬದಲಾಗಿ ಆತುರ ಪಡದೆ ಭರವಸೆ ಇಡಬೇಕೆಂದು ನಾವು ನೋಡುತ್ತಾ ಇದ್ದೇವೆ. ಇವತ್ತು ಈ ವಾಕ್ಯವು ನನಗೆ ತೋರ್ಪಡಿಸಲಿಕ್ಕೆ ಕಾರಣ, ನಾವು ಧ್ಯಾನ ಮಾಡುತ್ತಿದ್ದಂಥ ಮೊದಲ ಕೊರಿಂಥಿಯ ಪತ್ರಿಕೆ ಅದರ 3ನೇ ಅಧ್ಯಾಯದ 11ನೇ ವಾಕ್ಯವನ್ನು ನೀವು ನೋಡಿದರೆ, ಹಾಕಿರುವ ಅಸ್ಥಿವಾರವು ಯೇಸು ಕ್ರಿಸ್ತನೇ, ಆ ಅಸ್ಥಿವಾರವನ್ನಲ್ಲದೆ ಮತ್ತೊಂದು ಅಸ್ಥಿವಾರವನ್ನು ಯಾರು ಹಾಕಲಾರರಷ್ಟೇ. ನಾವು ಅಂದುಕೊಳ್ಳಬಹುದು, ಓಕೆ, ಯೇಸು ಇಲ್ಲ ಅಂದ್ರೇನು, ಇನ್ನೊಬ್ಬರು ಆಗ್ತಾರೆ ಬಿಡಪ್ಪ. ಚರ್ಚ್ ಇಲ್ಲ ಅಂದ್ರೇನು, ಇನ್ನೊಂದಾಗುತ್ತೆ ಬಿಡು. ಪಾಸ್ಟ್ ಇಲ್ಲ ಅಂದ್ರೇನು, ಇನ್ನೊಬ್ಬರು ಆಗ್ತಾರೆ ಬಿಡು ಅಂತ ನೀವು ಹೋಗಬಹುದು. ಆದರೆ ಗಮನಿಸಿರಿ ಪ್ರಿಯ ದೇವಜನವೇ, ಸತ್ಯ ದೇವರು, ಸೃಷ್ಟಿಕರ್ತನಾದ ದೇವರು ನೆನೆಸಿದ್ದನ್ನು ಮಾತ್ರವೇ ನಮ್ಮ ಜೀವಿತಗಳಲ್ಲಿ ನಡೆಯಲಿಕ್ಕೆ ಸಾಧ್ಯ. ಸೃಷ್ಟಿ ವಸ್ತುಗಳನ್ನು ನೀವು ಯಾವುದನ್ನಾದರೂ ನಂಬಿ ಹೋಗುವುದಾದರೆ ದೇವರನ್ನು ಬಿಟ್ಟು, ಅಂದರೆ ಸೃಷ್ಟಿಕರ್ತನನ್ನು ಬಿಟ್ಟು ನೀವು ಎಲ್ಲಿ ಹೋದರೂ ಕೂಡ ಅಲ್ಲಿ ನಿಮಗೆ ಉತ್ತರ ಸಿಗುವುದಿಲ್ಲ. ತಾತ್ಕಾಲಿಕವಾಗಿ ಸೈತಾನನು ನಿಮ್ಮನ್ನು ಆ ಜನರ ಮೂಲಕ, ಭಯದ ಮೂಲಕ, ಹಿಂಸೆಗಳ ಮೂಲಕ ನಿಮ್ಮನ್ನು ತನ್ನ ಕಡೆಗೆ ಸೆಳೆದುಕೊಳ್ಳಬಹುದು. ಆದರೆ
ಅಸ್ತಿವಾರವು ನಿಜವಾದ ಸೃಷ್ಟಿಕರ್ತನು, ನಿಜವಾದ ದೇವರು ಆಗಿರುವ ಆತನು ಯೇಸು ಮಾತ್ರವೇ ಆಗಿದ್ದಾನೆ. ಯಾಕೆಂದರೆ ನಾವು ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯದ 12ನೇ ವಾಕ್ಯದಲ್ಲಿ ಓದುತ್ತೇವೆ, ಬರಬೇಕಾದ ರಕ್ಷಣೆಯು ಇನ್ಯಾರಲ್ಲಿಯೂ ಸಿಕ್ಕುವುದಿಲ್ಲ, ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲವೆಂದು ಹೇಳಿದನು. ನೋಡಿ, ಹಳೆಯ ಒಡಂಬಡಿಕೆ ಯೇಸು ಕ್ರಿಸ್ತನ ಕುರಿತು ಪ್ರವಾದಿಸುತ್ತದೆ, ಹೊಸ ಒಡಂಬಡಿಕೆ ಯೇಸು ಕ್ರಿಸ್ತನ ಕುರಿತಾಗಿ ದೃಢೀಕರಿಸುತ್ತದೆ. ಇವತ್ತಿಗೂ ನಮಗೆ ಅದು ಕೆಲವು ಸಾರಿ ಅರ್ಥವಾಗದೇ ಇರಬಹುದು. ಇಲ್ಲಿ ನಾವು ಹೇಳ್ತಾ ಇರೋದು, ದೇವರನ್ನು ಬಿಟ್ಟು, ಆ ಅಸ್ಥಿವಾರವನ್ನು ಬಿಟ್ಟು, ಆ ಅಡಿಪಾಯವನ್ನು ಬಿಟ್ಟು, ಆ ಫೌಂಡೇಶನನ್ನು ಬಿಟ್ಟು ನಾವೇನು ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಇಂಗ್ಲೀಷಲ್ಲಿ ಹೇಳ್ತಾರೆ, ಜೀಸಸ್ ಈಸ್ ದ ಫೌಂಡೇಶನ್ ಆಫ್ ಅವರ್ ಫೇತ್ ಅಂತ. ಅಂದರೆ ನಮ್ಮ ನಂಬಿಕೆಗೆ ಆಧಾರನು, ಅಸ್ಥಿವಾರವು, ಮೂಲನು ಯೇಸು ಕ್ರಿಸ್ತನು ಆಗಿದ್ದಾನೆ. ಈ ವಾಕ್ಯವನ್ನು ಆಲಿಸುತ್ತಿರುವ ಪ್ರೀತಿಯ ದೇವಜನವೇ, ನೀವು ನಾನು ಆ ಅಸ್ಥಿವಾರದ ಮೇಲೆ ಕಟ್ಟಲ್ಪಡಬೇಕೇ ಹೊರತು ಇಲ್ಲಿ ಅಸ್ಥಿವಾರ ಹಾಕಿ ಅಲ್ಲಿ ನಾವು ಮನೆ ಕಟ್ಟಲಿಕ್ಕೆ ಹೋಗುವುದಿಲ್ಲ. ಅದು ಒಳ್ಳೆಯದಲ್ಲ. ಕರ್ತನನ್ನು ಬಿಟ್ಟು ನಾವು ಏನೂ ಮಾಡಲಾರೆವು. ಅದೇ 127ನೇ ಕೀರ್ತನೆ 1ನೇ ವಾಕ್ಯದಲ್ಲಿ ಹೇಳುವಂಥ ಮಾತು ಅಲ್ಲಿ ಹೇಳುತ್ತದೆ, ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವರು ಕಷ್ಟಪಡುವುದು ವ್ಯರ್ಥ. ಅದನ್ನು ಕಟ್ಟುವವರು ಕಷ್ಟಪಡುವುದು ವ್ಯರ್ಥ. ಯೆಹೋವನು ಪಟ್ಟಣವನ್ನು ಕಾಯದಿದ್ದರೆ ಕಾವಲುಗಾರರು ಅದನ್ನು ಕಾಯುವುದು ವ್ಯರ್ಥ. ಕಾವಲುಗಾರರಾಗಲಿ, ಮನೆ ಕಟ್ಟುವವರಾಗಲಿ, ವೈದ್ಯರಾಗಲಿ, ಇಂಜಿನಿಯರ್ಗಳಾಗಲಿ, ಸೈಂಟಿಸ್ಟ್ಗಳಾಗಲಿ, ದೇವರು ಅನುಮತಿಸದಿದ್ದರೆ ಅವರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಕಾಶಕ್ಕೆ ರಾಕೆಟ್ಗಳನ್ನು ಬಿಡುತ್ತಾರೆ, ವಿಮಾನಗಳಲ್ಲಿ ಹಾರಾಟ ಮಾಡುತ್ತಾರೆ, ಹೆಲಿಕಾಪ್ಟರ್ಗಳಲ್ಲಿ ಹೋಗುತ್ತಾರೆ, ಡ್ರೋನ್ಗಳನ್ನು ಉಪಯೋಗ ಮಾಡುತ್ತಾರೆ. ಆಲೋಚನೆ ಮಾಡಿರಿ, ದೇವರು ಕೇವಲ ಒಂದು 500 ಮೀಟ್ರು, 1000 ಮೀಟ್ರು, ಇಲ್ಲ ನೀವು ಮನೆ ಕಟ್ಟುವಷ್ಟು ಜಾಗ ಬಿಟ್ಬಿಟ್ಟು ಮೇಲಕ್ಕೆ ನೀವು ಹೋಗೋಕ್ಕಾಗಲ್ಲ ಎಂದು ದೇವರು ತಡೆ ಮಾಡಿದ್ದಿದ್ರೆ ನಾವು ಹೋಗೋಕ್ಕಾಗ್ತಾ ಇತ್ತಾ? ಒಂದು ವೇಳೆ ಸಮುದ್ರದ ಆಳಕ್ಕೆ ನೀವು ಹೋಗಬಾರ್ದು ಅಂತ ಹೇಳಿ ದೇವರು ಮುಚ್ಚಿದ್ದಿದ್ರೆ ಹೋಗೋಕ್ಕಾಗ್ತಾ ಇತ್ತಾ? ದೇವರೇ ಪರ್ಮಿಷನನ್ನು ಕೊಟ್ಟಿದ್ದಾರೆ. ಏನು, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ, ಅಂದರೆ ಅದರರ್ಥ ಮೇಲಕ್ಕೂ ಕೆಳಕ್ಕೂ ನಿಮಗೆ ನಾನು ಅಧಿಕಾರ ಕೊಟ್ಟಿದ್ದೀನಿ, ನೀವು ಎಲ್ಲವನ್ನು ಕೂಡ ಏನು ಮಾಡಿರಿ, ಸ್ವತಂತ್ರಿಸಿಕೊಳ್ಳಿರಿ ಎಂದು ಹೇಳಿದರು. ದೇವರು ಸರ್ವ ಅಧಿಕಾರವನ್ನು ಮನುಷ್ಯರಿಗೆ ಕೊಟ್ಟರು. ಆದರೆ ಒಂದು ಪರೀಕ್ಷೆಯನ್ನು ಮಾತ್ರ ಇಟ್ಟರು, ಸರ್ವಾಧಿಕಾರವನ್ನು ಕೊಟ್ಟರು. ಅದಕ್ಕೆ ದೇವರು ವಾಕ್ಯ ಹೇಳ್ತಾ ಇರುವುದು ಏನಂದರೆ, ಕರ್ತನು ಕಟ್ಟದಿದ್ದರೆ, ಇವತ್ತು ನನ್ನ ಪ್ರಿಯ ದೇವಜನವೇ, ನಿಮ್ಮ ಕುಟುಂಬದ ಕೆಲಸಗಳು, ನಿಮ್ಮ ಪ್ರಯಾಸಗಳನ್ನು ಕರ್ತನು ಕಟ್ಟದಿದ್ದರೆ ನೀವು ನಾನು ಎಷ್ಟು ಕಟ್ಟಿದರೂ ಕೂಡ ಸಾಧ್ಯ ಇಲ್ಲ. ನಾವು ಅಂದುಕೊಳ್ತೇವೆ ನಮ್ಮ ಹತ್ರ ಹಣ ಇದೆ, ನಮಗೆ ಸಪೋರ್ಟ್ ಮಾಡೋರಿದ್ದಾರೆ, ಗೌರ್ಮೆಂಟ್ ಚೆನ್ನಾಗಿದೆ, ಏನೆಲ್ಲ ನೀವು ಅಂದುಕೊಂಡು ಏನೋ ಆಗೋಗ್ಬಿಡುತ್ತೆ ಅಂತ ಅಂದುಕೊಳ್ತೀರಾ. ಆದರೆ ಕೆಲವು ಸಾರಿ ಕೊಡ್ತೀನಿ ಅಂದವರು ಕೈ ಎತ್ತು ಬಿಡ್ತಾರೆ, ಬರ್ತೀನಿ ಅನ್ನೋರು ಬರಲ್ಲ, ಇರ್ತೀನಿ ಅನ್ನೋರು ಇರಲ್ಲ ಅಲ್ವಾ. ನಿನ್ನ ಕಷ್ಟಗಳಲ್ಲಿ ನಾನು ಕೇಳ್ತೀನಿ, ನನ್ನ ಜೊತೇಲಿ ಇರ್ತೀನಿ ಅನ್ನೋರು ನಮ್ಮ ಜೊತೇಲಿ ಇರಲ್ಲ. ನಾವು ಅಂದುಕೊಳ್ಳುತ್ತೇವೆ, ಕೋರ್ಟ್ ಕೇಸ್ ಎಲ್ಲ ಮುಗಿದೋಗುತ್ತಪ್ಪ, ಇಲ್ಲ ಜಯವು ಸಿಕ್ಕೋಗ್ಬಿಡುತ್ತಪ್ಪ, ಇದು ಹಂಗಾಗೋಗ್ಬಿಡುತ್ತಪ್ಪ ಅಂತೇಳಿ ಅಂದುಕೊಳ್ಳುತ್ತೇವೆ. ಆದರೆ ನಿಜವಾಗಿ ನೋಡಿದರೆ ಅದು ನಮ್ಮ ಜೀವಿತದಲ್ಲಿ ನೆರವೇರುವುದಿಲ್ಲ. ಇವತ್ತು ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಪ್ರಿಯ ದೇವಜನರೇ, ನೀವು ನಾನು ಕರ್ತನಲ್ಲಿ ನಿಜವಾಗಿಯೂ ಏನಂದರೆ, ಅಪ್ಪ ನೀನು ನನ್ನ ಮನೆಯನ್ನು, ನನ್ನ ಮನೆತನವನ್ನು, ಮನೆಯಲ್ಲಿರುವ ಕೃತ್ಯಗಳನ್ನು, ವ್ಯಾಪಾರದ ಕೃತ್ಯಗಳನ್ನು, ವ್ಯವಸಾಯಗಳನ್ನು ನೀನು ಕಟ್ಟಿಕೊಡದೆ ಹೋದರೆ ನಾನು ಕಟ್ಟಿಕೊಳ್ಳೋಕ್ಕೆ ನನ್ನ ಕೈಯಲ್ಲಿ ಆಗಲ್ಲಪ್ಪ. ನಿಮಗೆಲ್ಲ ಗೊತ್ತು, ಬಾಬೇಲಿನಲ್ಲಿ ನಾವು ನೋಡ್ತಾ ಇದ್ದೇವೆ, ಹಳೆಯ ಕಾಲದಲ್ಲಿ ಒಂದು ಏನು ದೇವರ ಪರಲೋಕ ರಾಜ್ಯಕ್ಕೆ ಸೇರುವಂಥ ಒಂದು ಕಟ್ಟಡವನ್ನು ಕಟ್ಟಲಿಕ್ಕೆ ಪ್ರಾರಂಭಿಸಿದರು. ಆದರೆ ಅಲ್ಲಿ ಏನಾಯಿತು, ಬಾಬೆಲ್ ಟವರ್ ಅನ್ನೋದು ಅದು ಕಟ್ಟಿ ಮುಗಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಕಾರಣ ಏನಂದರೆ, ಅವರಲ್ಲಿ ಒಮ್ಮನಸ್ಸಿದ್ದರಿಂದ ಏನೋ ಸಾಧನೆ ಮಾಡ್ತಾ ಇದ್ರು. ದೇವರು ಅಂಥ ಹುಚ್ಚುತನವನ್ನು ಮಾಡಬಾರ್ದಂತ ದೇವರು ಭಾಷೆಗಳನ್ನು ತಾರುಮಾರು ಮಾಡಿಬಿಟ್ಟ. ಯಾವಾಗ ತಾರುಮಾರು ಮಾಡಿಬಿಟ್ನೋ ನೋಡಿ, ಆಲೋಚನೆ ಮಾಡಿರಿ, ಅವರ ಕೆಲಸ ಸಾಗಲಿಲ್ಲ. ದೇವರು ಅನುಮತಿಸಲಿಲ್ಲವಾದರೆ ಅದು ಮುಕ್ಕಾಲಾಗಿ ಮಲ್ಯ ಮುಗಿದೋಗುತ್ತೆ, ಅದು ಪೂರ್ತಿಯಾಗೋದಿಲ್ಲ. ಅಲೆಕ್ಸಾಂಡರ್ ದ ಗ್ರೇಟ್ ಎಂಬವನು ಪ್ರಪಂಚದ ಮುಕ್ಕಾಲು ಪ್ರಪಂಚವನ್ನು ತನ್ನ ಆಳ್ವಿಕೆಗೆ ತೆಗೆದುಕೊಂಡ. ಕಳೆದ ದಿನದಲ್ಲಿ ಕೂಡ
ಡಿ ಕೆ ಶಿವಕುಮಾರ್ ಅನ್ನೋರು, ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು ಈ ಉದಾಹರಣೆಗಳನ್ನು ಹೇಳಿದ್ದಾರೆ. ಅಧಿಕಾರ ಯಾವತ್ತೂ ಶಾಶ್ವತ ಅಲ್ಲಪ್ಪ. ಏನು ಅಲೆಕ್ಸಾಂಡರ್ ದ ಗ್ರೇಟ್ ಅನ್ನೋನೇ ಪ್ರಪಂಚವನ್ನು ಮುಕ್ಕಾಲು ಭಾಗ ಸ್ವಾಧೀನ ಮಾಡಿಕೊಂಡರೂ ಕೂಡ ಪೂರ್ತಿ ಅವನ ಕೈಯಲ್ಲಿ ಸ್ವಾಧೀನ ಮಾಡಿಕೊಂಡು ಅಧಿಕಾರದಲ್ಲಿರಲಿಕ್ಕೆ ಸಾಧ್ಯ ಆಗಲಿಲ್ಲ. ಸದ್ದಾಮ್ ಹುಸೇನಿಂದ ಆಗಲಿಲ್ಲ, ಅನೇಕ ಅಧಿಕಾರಿಗಳಿಂದ ಆಗಲಿಲ್ಲ, ಹಣವಂತರಿಂದ ಆಗಲಿಲ್ಲ. ಕಾರಣ ಏನು ಗೊತ್ತಾ? ದೇವರು ಪರ್ಮನೆಂಟ್ ಆದಂಥ ಅಧಿಕಾರ ಭೂಮಿಯ ಮೇಲೆ ಯಾರಿಗೂ ಕೊಡಲಿಲ್ಲ. ಹೌದಲ್ವಾ? ನೀನೇ ಇದ್ದುಬಿಡು, ನೀನೇ ಆಳ್ವಿಕೆ ಮಾಡ್ಕೋ, ಯಾವಾಗಲೂ ನೀನೇ ಇರುವಂಥ ದೇವರು ಕೊಡಲಿಲ್ಲ. ದೇವರು ಮನುಷ್ಯನ ಸಂತತಿಗೆ ಕೊಟ್ಟರೆ ಹೊರತು ಒಬ್ಬನಿಗೆ ಕೊಡಲಿಲ್ಲ. ನನ್ನ ಪ್ರಿಯ ದೇವಜನವೇ, ಇವತ್ತು ಅನೇಕರು ಅಂದುಕೊಳ್ಳುತ್ತಾರೆ ನಾವು ಇಲ್ಲೇ ಇದ್ದು ಬಿಡುತ್ತೇವೆ ಅಂತ, ನಾವು ಹಂಗೋಗ್ತೀವಿ ಅಂತ. ಒಂದು ಮಾತು ಗಮನ ಇಟ್ಟುಕೊಳ್ಳ್ರಿ, ಯಾರು ಕರ್ತನ ಮೇಲೆ ಭರವಸೆ ಇಡುತ್ತಾರೋ ಅವರು ಏನು ಮಾಡೋದಿಲ್ಲ, ಕರ್ತನಲ್ಲಿ ಭರವಸೆ ಇಡುವವರು ಆತುರ ಪಡುವುದಿಲ್ಲ. ಇವತ್ತು ನೀವು ಯಾವುದಾದ್ರೂ ಕೃತ್ಯಗಳಲ್ಲಿ ಆತುರ ಪಡ್ತಾ ಇದ್ದೀರಾ? ಅಯ್ಯೋ ಸ್ಕೀಮ್ ಆಗೋಗುತ್ತೆ, ಆಫರ್ ಮುಗಿದೋಗುತ್ತೆ, ಹೊಸ ವರ್ಷದವರೆಗೆ ಇರೋದು, 31ನೇ ತಾರೀಕು 1ನೇ ತಾರೀಕು ಮಾತ್ರ ಲಾಸ್ಟ್ ಇರೋದು, ಸಾಲ ಆದರೂ ತೆಗೆದುಕೊಂಡ್ಬಿಡೋಣ, EMI ಆದರೂ ತೆಗೆದುಕೊಂಡ್ಬಿಡೋಣ, ಏನಾದರೂ ಮಾಡಿಬಿಡೋಣ ಅಂತೇಳಿ ಆತುರ ಪಡ್ತಾ ಇದ್ದೀರಾ? ಇಲ್ಲವೇ ಮಕ್ಕಳನ್ನು ಜಾಯಿನ್ ಮಾಡೋದಕ್ಕೆ, ಮಕ್ಕಳನ್ನ ಮದುವೆ ಮಾಡಲಿಕ್ಕೆ, ಮಕ್ಕಳನ್ನ ಕೆಲಸಕ್ಕೆ ಕಳಿಸೋದಕ್ಕೆ ಆತುರ ಪಡ್ತಾ ಇದ್ದೀರಾ? ಸಂಬಳ ಆಸ್ತಿ ಬಂದ್ಬಿಡುತ್ತೆ, ಹಣ ಬಂದ್ಬಿಡುತ್ತೆ ಅಂತ ಆತುರ ಪಟ್ಟು ಏನಾದರೂ ತೀರ್ಮಾನಗಳನ್ನು ತಗೊಳ್ತಾ ಇದ್ದೀರಾ? ಇಲ್ಲ ಪ್ರಿಯ ದೇವಜನವೇ, ಕರ್ತನು ನಿಮ್ಮ ಫೌಂಡೇಶನ್ ಆಗಿ, ನಿಮ್ಮ ಆಸ್ತಿ ಏನೇನು ಮೂಲನಾಗಿರಬೇಕು. ಆತನ ಮೇಲೆ ಕಟ್ಟುವ ಪ್ರತಿ ಮನೆ ಬಂಡೆಯ ಮೇಲೆ ಕಟ್ಟುವ ಮನೆಯಂತೆ ಸ್ಥಿರವಾಗಿ, ದೃಢವಾಗಿ, ಬಲವಾಗಿ ಇರುತ್ತದೆ. ದೇವಜನವೇ, ಆ ಬಂಡೆಯ ಮೇಲೆ ನಾವು ಸ್ಥಿರವಾಗಿ ಕಟ್ಟಲ್ಪಡಬೇಕು. ಆ ಬಂಡೆ ಯಾರಪ್ಪ ಅಂದರೆ ಯೇಸು ಕ್ರಿಸ್ತನೇ. ಜ್ಞಾನಿಗಳು ಆ ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಳ್ಳುವರು, ಅಜ್ಞಾನಿಗಳು ಬಂಡೆಯನ್ನು ಬಿಟ್ಟು ಉಸುಬು ಮೇಲೆ ಮನೆ ಕಟ್ಟಿಕೊಳ್ಳುವರು. ಪ್ರವಾಹ ಬಂದೇ ಬರುತ್ತದೆ, ಆದರೆ ಕ್ರಿಸ್ತನೆಂಬ ಅಡಿಪಾಯದ ಮೇಲೆ ಇದ್ದವರು, ಆ ವಿಶ್ವಾಸಿಗಳು, ಎಷ್ಟೇ ಹಿಂಸೆಗಳು ಬರಲಿ, ಶೋಧನೆಗಳು ಬರಲಿ, ವೇದನೆಗಳು ಬರಲಿ, ಅವರು ಸ್ವಾಮಿಯನ್ನು ಬಿಟ್ಟು ಹಿಂಜರಿಯುವುದಿಲ್ಲ. ಎಷ್ಟೋ ಜನ ಮಿಷನರಿಗಳಿಗೆ ಆ ರೀತಿಯಾಗಿ ಶೋಧನೆ ಆಯಿತು. ನೋಡಿ, ನಿಮ್ಮನ್ನು ಕೊಂದೇ ಬಿಡ್ತೀವಿ, ಇಲ್ಲಿ ಬಿಟ್ಟು ಹೋಗಬೇಕು ಅಂದಾಗಲೂ ನನ್ನನ್ನು ಏನು ಮಾಡಿದರು, ನೀವಿಲ್ಲೇ ಕಡಿದು ಬಿಸಾಡಿದರು, ನಾನು ಈ ದೇಶಕ್ಕೆ ಬಂದಿದ್ದೇನೆ, ಇಲ್ಲಿ ನಾನು ಸ್ವಾರ್ಥ ಸಾರ್ತೇನೆ. ನಮ್ಮ ದೇಶಕ್ಕೆ ಬಂದ ತೋಮನನ್ನು ಅನೇಕರು ವಿರೋಧಿಸಿದರು. ನಮ್ಮ ದೇಶವನ್ನು ಬಿಟ್ಟು ಹೋಗಬೇಕು, ಇಲ್ಲಾಂದರೆ ಸಾಯಿಸ್ತೀವಿ. ಆತನು ಅಯ್ಯೋಯ್ಯೋ ಇಲ್ಲಿ ತುಂಬ ವಿರೋಧ ಇದೆ, ನಾನು ಬಿಟ್ಟು ಓಡಿ ಹೋಗಬೇಕು ಎಂಬುದಾಗಿ ಓಡಿ ಹೋಗಲಿಲ್ಲ. ಆತನು ನಮ್ಮ ಭಾರತ ದೇಶದಲ್ಲಿ ಹತಸಾಕ್ಷಿಯಾದನು. ನಮ್ಮ ದೇಶದಲ್ಲಿ ಆತನು ಹತಸಾಕ್ಷಿಯಾದನು. ಇವತ್ತು ದೇವಜನವೇ, ನಿಮ್ಮನ್ನು ನನ್ನನ್ನು ದೇವರು ಆರಿಸಿಕೊಂಡಿದ್ದಾರೆ, ನಮಗೋಸ್ಕರವಾಗಿ ಅಂಥವನ್ನು ಕಳುಹಿಸಿದ್ದಾರೆ. ನೀವು ನಾನು ಬಂಡೆಯ ಮೇಲೆ ಸ್ಥಿರವಾಗಿ ಇರಬೇಕು. ಉಸುಬಿನ ಮೇಲೆ ಮನೆ ಕಟ್ಟುವಂತೆ ನಾವು ಕಟ್ಟಿಕೊಳ್ಳಬಾರದು. ನೀವು ದೇವರ ವಾಕ್ಯವನ್ನು ಗಮನಿಸಿದರೆ ಆ ಮೊದಲ ಕೊರಿಂಥ 3ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ, ನೀವು ಏನು ಅಸ್ತಿವಾರದ ಮೇಲೆ ಕಟ್ಟಿರುತ್ತೀರೋ ಅದು ಉಳಿದರೆ ಉಳಿದವನಿಗೆ ಪ್ರತಿಫಲ ಬರುತ್ತದೆ. ಆ ಅಸ್ತಿವಾರ ಕ್ರಿಸ್ತನೇ ಎಂಬುದನ್ನು ನೀವು ನೋಡುತ್ತಾ ಇದ್ದೀರಾ. ಅಸ್ತಿವಾರ 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 ಅನ್ನೋ ಪದಗಳನ್ನು ನೀವು ಗಮನಿಸಬಹುದು. ಎಷ್ಟು ಸಾರಿ ಅಸ್ತಿವಾರ ಅನ್ನೋ ಪದಗಳು ಕಟ್ಟಲ್ಪಟ್ಟಿವೆ. ನಿಮ್ಮ ಜೀವಿತಕ್ಕೆ ಹಣವು ಅಸ್ತಿವಾರವಾಗಬಾರದು, ಅಧಿಕಾರವು ಅಸ್ತಿವಾರವಾಗಬಾರದು, ಜ್ಞಾನ ಅಸ್ತಿವಾರವಾಗಬಾರದು, ಕುಲವು ಅಸ್ತಿವಾರವಾಗಬಾರದು, ನೀವು ಗಳಿಸಿರುವಂಥ ಹೆಸರು ಅಸ್ತಿವಾರವಾಗಬಾರದು. ಯಾಕೆಂದರೆ ಅವುಗಳ ಮೇಲೆ ಕಟ್ಟಲ್ಪಟ್ಟಿರುವ ಯಾವುದೂ ಕೂಡ ಉಳಿಯುವುದಿಲ್ಲ. ಈ ಕಾಲದಲ್ಲಿ ನಾವು ನೋಡುತ್ತೇವೆ, ಬೆಂಗಳೂರಲ್ಲಿ ಕೆಲವು ಕಡೆಗಳಲ್ಲಿ ಅಕ್ರಮವಾಗಿ ಮನೆಗಳನ್ನು ಕಟ್ಟಿರುವುಗಳನ್ನು JCB ಬೀಳಿಸ್ಬಿಡ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ಇದು ಅಕ್ರಮವಾಗಿ ಕಟ್ಟಿರೋದು, ಒಳ್ಳೆಯ ನೆಲದಲ್ಲಿ ಕಟ್ಟಿಲ್ಲ, ಪರ್ಮಿಷನ್ ಇಲ್ಲ, ಅದಕ್ಕೆ ನಾವು ಬೀಳಿಸ್ತಾ ಇದ್ದೇವೆ. ಒಂದು ವೇಳೆ ಒಳಗಡೆ ಟೊಳ್ಳಿರುವ ಜಾಗದಲ್ಲಿ ಮನೆಯನ್ನು ಕಟ್ಟಿದರೆ ಏನಾಗ್ತದೆ? ಅದಕ್ಕೆ ಅನೇಕರೀಗ ಸಿಟಿಗಳಲ್ಲಿ ಆಳವಾಗಿ ಅಗದು ಅಲ್ಲಿಂದ ಏನು ಮಾಡ್ತಾರೆ ಗೊತ್ತಾ? ಫೌಂಡೇಶನ್ ಅಂದರೆ ಪಾಯನ ಹಾಕ್ಕೊಂಡು, ಅಡಿಪಾಯ ಹಾಕ್ಕೊಂಡು ಮೇಲಕ್ಕೆ ಬರ್ತಾರೆ. ಮೇಲಕ್ಕೆ ಬಂದು ಅದರ ಮೇಲೆ ಕಟ್ತಾರೆ. ನನ್ನ ಪ್ರಿಯ ದೇವಜನವೇ, ಇವತ್ತು ನಿಮ್ಮ ಕುಟುಂಬದ ಅಸ್ತಿವಾರ ಕ್ರಿಸ್ತನಾಗಿದ್ದಾನ? ನಿಮ್ಮ ಜ್ಞಾನದ ಅಸ್ತಿವಾರ ಕ್ರಿಸ್ತನಾಗಿದ್ದಾನ? ನಿಮ್ಮ ಮಕ್ಕಳ ಅಸ್ತಿವಾರ ಕ್ರಿಸ್ತನಾಗಿದ್ದಾನ? ನಿಮ್ಮ ಎಲ್ಲ ಕೆಲಸ ಕಾರ್ಯ ಬಿಸ್ನೆಸ್ಗಳ ಅಸ್ತಿವಾರ ಕ್ರಿಸ್ತನಾಗಿದ್ದಾನ? ಹಾಗಾದರೆ ಅದು ಬಿದ್ದು ಹೋಗುವುದಿಲ್ಲ, ಅದು ಫಲಿಸುತ್ತದೆ, ಅದು ಅನುಗ್ರಹಿಸಲ್ಪಡುತ್ತದೆ. ಆದರೆ
ಜ್ಞಾನೋಕ್ತಿ 3:5 ಹೇಳಿದ ಹಾಗೆ ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಂಡು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಬಿಡು, ಆತನೇ ಅದನ್ನು ಸಾಗಿಸುವನು. ನಾವು ಭರವಸೆ ಇಡಬೇಕು ಆತನಲ್ಲಿ. ಕರ್ತನಲ್ಲಿ ವಾಕ್ಯ ಹೇಳಿದ ಹಾಗೆ ಕರ್ತನಲ್ಲಿಯೇ ಭರವಸೆ ಇಡುವವನು, ಅಸ್ತಿವಾರದ ಮೇಲೆ ಭರವಸೆ ಇಡುವವನು ಆತುರ ಪಡನು. ಯಾರು ಬೇಗ ಬೇಗ ರಾತ್ರೋರಾತ್ರಿ ಮನೆಯನ್ನು ಕಟ್ಟಿ ಮುಗಿಸ್ಬಿಡ್ಬೇಕಂತ ಯೋಚನೆ ಮಾಡಲ್ಲ. ಸ್ಥಿರವಾದ ಮನೆಯನ್ನು, ವಾಸ ಮಾಡಲಿಕ್ಕೆ ಯೋಗ್ಯವಾದ ಮನೆಯನ್ನು, ಯಾಕೆಂದರೆ ಪ್ಲ್ಯಾನಿಂಗ್ ಇರ್ತದೆ, ಮೊದಲೇ ಪ್ರಿಪೇರ್ ಮಾಡಿಕೊಳ್ತಾರೆ, ಅಡಿಪಾಯ ಹಾಕ್ತಾರೆ. ಅದು ಬಹಳ ಮುಖ್ಯ. ಅಡಿಪಾಯವನ್ನು ಹಾಕಿ ಚೆನ್ನಾಗಿ ಹಾಕೋದು ಬಹಳ ಮುಖ್ಯ. ಅದರ ಮೇಲೆ ಮನೆ ಎಷ್ಟು ಬೇಗ ಆದರೂ ಕಟ್ಬೋದು ಅಲ್ವಾ. ಪಾಯ ಮುಖ್ಯ, ಫೌಂಡೇಶನ್ ಈಸ್ ಬಹಳ ಮುಖ್ಯ. ನನ್ನ ಪ್ರಿಯರೇ, ಕ್ರಿಸ್ತನೇ ನಮ್ಮ ಅಡಿಪಾಯವಾಗಿರಬೇಕೆಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಕೀರ್ತನೆಗಳ ಗ್ರಂಥದಲ್ಲಿ 11ನೇ ಕೀರ್ತನೆ 3ನೇ ವಾಕ್ಯದ ಕೊನೆ ಭಾಗ, ಆಧಾರಗಳೇ ಕೆಡವಲ್ಪಟ್ಟ ಮೇಲೆ ನೀತಿವಂತನ ಗತಿ ಏನಾದೀತು ಎಂದು ನನಗೆ ಹೇಳುವುದೇಕೆ. ಆಧಾರಗಳೇ ಕೆಡವಲ್ಪಟ್ಟ ಮೇಲೆ, ಏನು ಫೌಂಡೇಶನ್ಸ್ ಪಿಲ್ಲರ್ಸ್ ಇರ್ತದೋ ಅದನ್ನೇ ಕೆಡುವುದ್ರೆ ಇನ್ನು ಮೇಲೆ ಇರೋದೆಲ್ಲ ಉಳಿತದ? ಉಳಿಯೋದಿಲ್ಲ. ಹಾಗೆ ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಇಲ್ಲದೆ ಒಂದು ವೇಳೆ ನಾವೇನಾದರೂ ಆತುರದಿಂದ ಬರೋ ದಿನಗಳಲ್ಲಿ ಪ್ರಯತ್ನವನ್ನು ಮಾಡಿದರೆ ದೇವರು ಹೇಳ್ತಾನೆ, ಆತುರ ಪಡಬೇಡ್ರಿ. ನಿಮಗಂತ ದೇವರು ಏರ್ಪಡಿಸಿರುವುದನ್ನು ನಿಮ್ಮಿಂದ ಯಾರೂ ಕಿತ್ತುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮಿಂದ ಕಿತ್ಕೊಂಡು ನಿಮ್ಮನ್ನು ಕಳುಹಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಬದಲಾಗಿ ನೀವು ನಾನು ಕರ್ತನಲ್ಲಿ, ಅಪ್ಪ ನೀನೇ ನನಗೆ ಆಧಾರವು, ನೀನೇ ನನಗೆ ಅಸ್ತಿವಾರವು, ನೀನೇ ನನಗೆ ಫೌಂಡೇಶನ್. ನಿನ್ನ ಮೇಲೆ ನನ್ನ ಮನೆಯನ್ನು ಕಟ್ಟಿಕೊಳ್ಳುವುದಕ್ಕೆ ನನಗೆ ಜ್ಞಾನ ಕೊಡು. ನಿನ್ನನ್ನೇ ಅನುಸರಿಸಿ ನಡೆಯುವುದಕ್ಕೆ ನನಗೆ ಬುದ್ಧಿ ಕೊಡು. ನಿನ್ನನ್ನೇ ಅನುಸರಿಸುವುದಕ್ಕೆ ನನಗೆ ಸಹಾಯ ಮಾಡು ಎಂದು ನೀವು ನಾನು ಪ್ರಾರ್ಥನೆ ಮಾಡುವುದಾದರೆ ಆತನು ಖಂಡಿತವಾಗಿ ನಿಮಗೂ ನನಗೂ ಸಹಾಯ ಮಾಡುತ್ತಾನೆ. ಹಾಗಾದರೆ ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ನಾನು ಹೇಳಿದೆ, ಈ ತಿಂಗಳಲ್ಲಿ, ಅಂದರೆ ಈ ತಿಂಗಳ ಕೊನೆಯ ದಿನದಲ್ಲಿ, ಈ ವರ್ಷದ ಕೊನೆಯ ದಿನದಲ್ಲಿ ನೀವು ನಾನು ಕರ್ತನಿಗೆ ಹೇಳಬೇಕಾದ ಕಾರ್ಯ, ಅಪ್ಪ ಇದುವರೆಗೂ ನಾನು ನಿನ್ನ ಮೇಲೆ, ನಿನ್ನ ಆಧಾರದ ಮೇಲೆ, ನಿನ್ನ ಮಾತಿನ ಮೇಲೆ ನಾನೇನೂ ಮಾಡಲಿಲ್ಲ ಅಲ್ವಾ. ಯಾಕೆಂದರೆ ನೋಡಿ, ಬೆಸ್ತರು ಅಂದರೆ ಪೇತ್ರನು ಅವರ ಜೊತೆಗಿರುವಂಥವರು ರಾತ್ರಿಯೆಲ್ಲ ಮೀನು ಹಿಡಿದ್ರು. ರಾತ್ರಿಯೆಲ್ಲ ಮೀನು ಹಿಡಿದ್ರು, ಅವ್ರಿಗೆ ಸಿಗಲಿಲ್ಲ. ರಾತ್ರಿಯೆಲ್ಲ ಮೀನು ಹಿಡಿದ್ರು ಸಿಗಲಿಲ್ಲ. ಆದರೆ ಏಸಪ್ಪ ಬರ್ತಾನೆ. ಏಸಪ್ಪ ಬಂದುಬಿಟ್ಟು ಹೇಳ್ತಾರೆ ಅವರಿಗೆ ಏನಂತ, ನೀವು ನಿಮ್ಮ ದೋಣಿಗಳನ್ನು ಆಳಕ್ಕೆ ನಡೆಸಿರಿ ಅಂತಾರೆ. ಆವಾಗ ಅವ್ರು ಹೇಳ್ತಾರೆ, ಸ್ವಾಮಿ ನಾವು ರಾತ್ರಿಯೆಲ್ಲ ಕಷ್ಟಪಟ್ಟಿದ್ದೀವಿ, ರಾತ್ರಿಯೆಲ್ಲ ಕಷ್ಟಪಟ್ಟು ಮೀನುಗಾರರಾಗಿರುವಂಥ ನಮಗೆ ಗೊತ್ತು ಯಾವಾಗ ಮೀನು ಸಿಗುತ್ತೆ ಏನು ಅಂತ. ನಾವು ಫೇಲ್ ಆಗಿದ್ದೀವಿ, ಆದರೆ ನೀವು ಹೇಳಿದಾಗೆ ನಾವು ಪ್ರಯಾಸ ಪಟ್ಟಿದ್ದೇವೆ. ಕೊನೆಗೆ ಅವರು ಹೇಳ್ತಾರೆ, ನಿನ್ನ ಮಾತಿನ ಮೇಲೆ ನಾವು ಬಲೆಗಳನ್ನು ಹಾಕುತ್ತೇವೆ, ನಿಮ್ಮ ಮಾತಿನ ಮೇರೆಗೆ ನಾವು ಬಲೆಗಳನ್ನು ಹಾಕುತ್ತೇವೆ. ಯೇಸು ಸ್ವಾಮಿ ಹೇಳಿದ ಹಾಗೆ ಬಲೆಗಳನ್ನು ಹಾಕಿದರು, ಪ್ರತಿಫಲವನ್ನು ಕಂಡರು. ಇವತ್ತು ನೀವು ನಾನು ಏನು ಮಾಡೋಣ? ಯೇಸುವಿನ ಮಾತಿನ ಮೇಲೆ ಬಲೆಗಳನ್ನು ಹಾಕೋಣ. ಯೇಸುವಿನ ಮೇಲೆ ಭರವಸೆ ಇಟ್ಟವರಾಗಿರೋಣ. ಯೇಸುವಿನ ಮೇಲೆ ಭರವಸೆ ಇಡುವವರು ಏನು ಮಾಡೋದಿಲ್ಲ, ಬೇಗನೆ ಯಾವುದನ್ನು ಮಾಡೋದಿಲ್ಲ, ಆತುರ ಪಡೋದಿಲ್ಲ. ಈ ದಿನ ನಾವು ಕರ್ತನು ಕಳೆದ ಕಾಲಗಳಲ್ಲೆಲ್ಲ, ಅಪ್ಪ ನಾನು ತಪ್ಪಿ ನಡೆದಿರಬಹುದು, ನಿನ್ನನ್ನು ಕೇಳದೆ ಮಾಡಿರಬಹುದು, ನಿನಗೆ ವಿರುದ್ಧವಾಗಿ ನಡ್ಕೊಂಡಿರಬಹುದು. ಆದರೆ ದಯಮಾಡಿ ನನಗೆ ಈ ವರ್ಷವಾದರೂ ನಿನ್ನ ಮೇಲೆ ಹಾತುಕೊಂಡು, ನಿನ್ನನ್ನು ಅಸ್ತಿವಾರವಾಗಿ ಮಾಡಿಕೊಂಡು, ನಿನ್ನ ಮೇಲೆ ನಾನು ಕಟ್ಟಲ್ಪಡುವಂತೆ ನನಗೆ ಸಹಾಯ ಮಾಡು ಎಂದು ನೀವು ನಾನು ಆತನನ್ನು ಕೇಳಿಕೊಳ್ಳೋಣ. ಆತನನ್ನು ಕೇಳಿಕೊಂಡ್ರೆ ಬರುವ ವರ್ಷದಲ್ಲಿ ನಿಮ್ಮ ಮಕ್ಕಳಿಗೆ ಜ್ಞಾನ, ನಿಮಗೆ ವಿವೇಕ, ತಿಳುವಳಿಕೆ, ಆಲೋಚನೆಗಳನ್ನು ಕೊಟ್ಟು ನಡೆಯಬೇಕಾದ ಮಾರ್ಗಗಳನ್ನು ತೋರಿಸಿಕೊಟ್ಟು ನಿಮ್ಮನ್ನು ಅನುಗ್ರಹಿಸುವಂಥವನಾಗಿದ್ದಾನೆ. ಕರ್ತನು ತಾನೇ ನಿಮ್ಮ ಜೀವಿತಗಳನ್ನು 2026ರಲ್ಲಿ ಒಂದು ಪ್ರತ್ಯೇಕವಾದಂಥ ಜೀವಿತವಾಗಿ ಮಾರ್ಪಡಿಸಿಕೊಡಲಿ ಎಂದು ಪ್ರಾರ್ಥನೆ ಮಾಡ್ತೇನೆ. ಯಾರೆಲ್ಲ ರೀತಿಯಾಗಿ ಮಾಡಲಿಕ್ಕೆ ಸಿದ್ಧರಿದ್ದೀರೋ ತಲೆಗಳನ್ನು ಬಾಗಿಸಿ ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡಿರಿ. ಪ್ರಾರ್ಥಿಸೋಣ. ಥ್ಯಾಂಕ್ ಯು ಜೀಸಸ್. ಮಹೋನ್ನತನೇ, ಪರಿಶುದ್ಧನೇ, ನಮ್ಮನ್ನು ಪ್ರೀತಿಸಿದಾತನೇ, ಕಳೆದ ವರ್ಷವೆಲ್ಲ ನಮ್ಮ ಜೊತೆಗಾರನಾಗಿದ್ದವನೇ, ಕಷ್ಟ ಸುಖಗಳಲ್ಲಿ, ದುಃಖ ವೇದನೆಗಳಲ್ಲಿ, ಸಂಕಟ ಪ್ರಯಾಸಗಳಲ್ಲಿ ನೀವು ನಮ್ಮ ಸಂಗಡ ಇದ್ದೀರಿ. ನಿಮಗೆ ಸ್ತೋತ್ರ ಅಪ್ಪ. ಪೇತ್ರನು ಶಿಷ್ಯರು ಹೇಳಿದ ಹಾಗೆ ನಾವು ರಾತ್ರಿಯೆಲ್ಲ ಕಷ್ಟಪಟ್ಟಿದ್ದೇವೆ, ನಾವೆಲ್ಲ ಕಷ್ಟಪಟ್ಟಿದ್ದೇವೆ.
ನಮಗೆ ಒಂದು ಮೀನೂ ಸಿಗಲಿಲ್ಲ. ಅಪ್ಪ ಹೌದು, ಶಿಷ್ಯರು ಬೇರೆಯವರು ಹೇಳಿದರು, ಬೇಡ ಹೋಗ್ಬಿಡೋಣ, ಇನ್ನು ಆಗೋದಿಲ್ಲ. ಅವರು ಆತುರ ಪಟ್ಟು ಹೋಗ್ಬಿಟ್ಟಿದ್ದಿದ್ರೆ ಅಪ್ಪ ಕರ್ತನೇ ದೇವರೇ ಅವರಿಗೆ ಪ್ರತಿಫಲ ಸಿಗ್ತಾ ಇರಲಿಲ್ಲ. ಆದರೆ ಅಲ್ಲಿಯೇ ಯೇಸುವೆ ನೀವು ಸಾರುತ್ತಿದ್ದ ವಾಕ್ಯಗಳನ್ನು ಕೇಳುತ್ತಾ ಬಲೆಗಳನ್ನು ಕ್ಲೀನ್ ಮಾಡ್ತಾ ಇದ್ರು. ಅವರ ದುಃಖದ ಮುಖಗಳನ್ನು ಕಂಡಂಥ ನೀವು ಅವರಿಗೆ ರಾತ್ರಿಯೆಲ್ಲ ಪ್ರಯಾಸ ಪಟ್ಟಿದ್ದರು, ಏನು ಸಿಗಲಿಲ್ಲವೆಂದೆಲ್ಲ ಯೋಚಿಸಿ ಅವರಿಗೆ ನೀವು ಪ್ರತಿಫಲವನ್ನು ಕೊಟ್ಟರಿ. ಇವತ್ತು ನಾವು ಅಷ್ಟೇನಪ್ಪ, ನಮ್ಮ ಮುಖಗಳನ್ನು ನೋಡಿರಿ, ನಾವಿರುವಂಥ ಸ್ಥಿತಿಯನ್ನು ನೋಡಿರಿ, ನಾವು ಎಷ್ಟೋ ಬಾಧೆ ಪಡ್ತಾ ಇದ್ದೇವೆ, ನಮ್ಮ ಮುಖಗಳು ಕೂಡ ಬಾಡಿ ಹೋಗಿವೆ. ಯೇಸುವಿನ ನಾಮದಲ್ಲಿ ಈ ನಮ್ಮ ಮೊರೆಯನ್ನು ನೀವು ಆಲಿಸಿ ಸುದುತ್ತರವನ್ನು ದಯಪಾಲಿಸಿಕೊಟ್ಟು ಉಪಕಾರ ಮಾಡಿ ಅಪ್ಪ, ನಾವು ಹಾಕುವ ಬಲೆಗಳಿಗೆ ನೀನೇ ಆಧಾರಪ್ಪ, ನಮಗೆ ಅಸ್ತಿವಾರ ನೀನೇ ಸ್ವಾಮಿ. ನಮ್ಮ ಮೇಲೆ ಕೃಪೆಯನ್ನು ತೋರಿಸು. ನಮ್ಮ ಬುದ್ಧಿಯ ಮೇಲೆ, ನಮ್ಮ ಜ್ಞಾನದ ಮೇಲೆ, ನಮ್ಮ ಶಕ್ತಿಯ ಮೇಲೆ ನಾವು ಆತರ ಪಡದೆ ಕರ್ತನೆ ದೇವರೇ ಆತುಕೊಳ್ಳದೆ ನಿಮ್ಮನ್ನೇ ನಾವು ಆತುಕೊಳ್ಳುವಂತೆ ನಮಗೆ ಸಹಾಯ ಮಾಡಿರಿ ಸ್ವಾಮಿ. ದೇವರೇ ಈ ವರ್ಷ, ಹೊಸ ವರ್ಷದಲ್ಲಿ ನಿಮ್ಮನ್ನೇ ನಾವು ಆಧಾರ ಮಾಡಿಕೊಂಡು ನಮ್ಮ ಬಿಸ್ನೆಸ್ ಆಗಲಿ, ನಮ್ಮ ಕೆಲಸ ಕಾರ್ಯಗಳಾಗಲಿ, ನಮ್ಮ ಪ್ರಯಾಣಗಳಾಗಲಿ, ನಮ್ಮ ಕುಟುಂಬಗಳಾಗಲಿ, ಮಕ್ಕಳಾಗಲಿ, ಏನೇ ಕಾರ್ಯಕ್ರಮಗಳಾಗಲಿ, ಏನೇ ಕಾರ್ಯಗಳಾಗಲಿ ನಿನ್ನ ಚಿತ್ತವಿಲ್ಲದೆ, ನಿನ್ನ ಮೇಲೆ ನಾವು ಹಾತುಕೊಳ್ಳದೆ ಯಾವುದನ್ನೂ ಮಾಡದ ಹಾಗೆ ನೀವು ನಮಗೆ ಕಲಿಸಿಕೊಡ್ರಿಯಪ್ಪ. ಯೇಸುವೇ ನಿನಗೆ ಸ್ತೋತ್ರ, ಕರುಣೆ ಉಳ್ಳವರೇ ನಿನಗೆ ಸ್ತೋತ್ರ. ಈ ವರ್ಷದಲ್ಲಿ ಅನೇಕರು ತಮ್ಮ ಜೀವಿತ ಯಾತ್ರೆಗಳನ್ನು ಮುಗಿಸಿದ್ದಾರೆ. ಅವರೇ ಅಪ್ಪ ದೇವರೇ, ಅವರ ಎಷ್ಟೋದನ್ನು ಕಳ್ಕೊಂಡಿದ್ದಾರೆ. ಆದರೆ ನೀನು ಅವರನ್ನು ಕನಿಕರಿಸಿದ್ದಿ ಅಪ್ಪ ಕರ್ತನೆ ದೇವರೇ, ಅವರ ಜೊತೆಗಾರನಾಗಿದ್ದಿ, ನಮ್ಮ ಜೊತೆಗಾರನಾಗಿದ್ದಿ. ನಿನಗೆ ಸ್ತೋತ್ರ ದೇವರೇ. ನಮ್ಮನ್ನು ಕಾಪಾಡಿದ ಎಲ್ಲ ಕಾರ್ಯಗಳಿಂದ ನಿನಗೆ ಸ್ತೋತ್ರ ಮಾಡುತ್ತೇವೆ. ಈ ಬರುವ ವರ್ಷದಲ್ಲಿಯೂ ಕೂಡ ನೀನು ನಮ್ಮ ಸಂಗಡಿಗನಾಗಿದ್ದುಕೊಂಡು ನಮ್ಮನ್ನು ಕನಿಕರಿಸಿ ಸಹಾಯ ಮಾಡಿ ಉಪಕಾರ ಮಾಡಬೇಕೆಂದು ಬೇಡುತ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ಆಲಿಸುತ್ತಿರುವಂಥ ಇವರ ಮಕ್ಕಳ, ಇವರ ಜೀವಿತಗಳನ್ನು ನೀನು ಅನುಗ್ರಹಿಸಿ ಆಶೀರ್ವದಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಸಪ್ಪ. ಯಾಕೆಂದರೆ ಅಪ್ಪ, ಉನ್ನತಿಯಾಗಲಿ ಆಶೀರ್ವಾದವಾಗಲಿ ನಿನ್ನನ್ನು ಬಿಟ್ಟು ನಾವೇನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲಪ್ಪ. ಯೇಸು ನಾಮದಲ್ಲಿ ಮಕ್ಕಳನ್ನು, ಯವನಸ್ಥರನ್ನು, ವೃದ್ಧರನ್ನು, ವಿಧವೆಯರನ್ನು ಕಾಪಾಡು ಸ್ವಾಮಿ. ಸಭೆಗಳನ್ನು, ಸೇವಕರನ್ನು ಆಶೀರ್ವಾದ ಮಾಡು. ಕಳೆದ ಕಾಲಗಳಲ್ಲೆಲ್ಲ ಕಾಪಾಡಿದಂತೆ ಈ ವರ್ಷವೂ ಕಾಪಾಡ್ರಿ. ಯಾವ ಅನಾಹುತ ಕೇಡುಗಳಾಗದಂತೆ ಕಾಪಾಡ್ರಿ ಕರ್ತನೆ. ಈ ರಾತ್ರಿಯಲ್ಲಿ ಬಂದು ಕರ್ತನೆ ವಾಕ್ಯಗಳನ್ನು ಧ್ಯಾನ ಮಾಡಿ ಸಿದ್ಧ ಮಾಡಿಕೊಂಡು ಇನ್ನೂ ಕರ್ತನೆ ಸ್ವಲ್ಪ ಸಮಯ ನಿನ್ನ ಪಾದದಲ್ಲಿ ಇವರು ಕೂತುಕೊಂಡು ಪ್ರಾರ್ಥನೆ ಮಾಡಿ, ನನ್ನ ದೇವರೇ ನನಗೆ ಉಪಕಾರ ಮಾಡಪ್ಪ, ನನ್ನ ಜೊತೆಗಾರನಾಗಿರಪ್ಪ, ನನಗೆ ಸಹಾಯ ಮಾಡಪ್ಪ ಎಂದು ಬೇಡಿಕೊಳ್ಳುತ್ತಿದ್ದಾರೋ ಇವರೆಲ್ಲರನ್ನ ಆಶೀರ್ವಾದ ಮಾಡು. ಇವರ ಕೈ ಕೆಲಸಗಳನ್ನು ಅನುಗ್ರಹಿಸಿ ಉನ್ನತಿಗೆ ನೀನು ಕರ್ತನೆ ಇವನ್ನು ಆರಿಸಿಕೋ. ಬೆಳಕಾಗಿ ಮಾರ್ಪಡಿಸು, ಉಪ್ಪಾಗಿ ಮಾರ್ಪಡಿಸು. ಸಮಾಜಕ್ಕೂ ಕುಟುಂಬಕ್ಕೂ ಅವರಿರುವ ಸ್ಥಳಗಳಲ್ಲಿ ಕರ್ತನೆ ವ್ಯರ್ಥವಾಗಿ ಹೋಗದಂತೆ ಉಪಯುಕ್ತವಾದಂಥ ಸಾಧನಗಳನ್ನಾಗಿ ಇವರನ್ನು ಮಾರ್ಪಡಿಸಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಪ್ರತಿನಿತ್ಯ ನಾವು ನಿಮ್ಮ ಪಾದಕ್ಕೆ ಬರುತ್ತೇವಲ್ಲವ, ನಿಮ್ಮ ವಾಕ್ಯಗಳನ್ನು ಕೇಳುತ್ತೇವಲ್ಲವ, ನಿಮ್ಮನ್ನು ಅನುಸರಿಸಿ ನಡೆಯುತ್ತೇವಲ್ಲವ. ನಮಗೆ ಬೇಕಾಗಿರುವಂಥ ಕೃಪೆ, ಕನಿಕರ, ದಯೆಗಳನ್ನು ನೀವು ತೋರಿಸಿಕೊಡಿರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಸಪ್ಪ. ಒಂದನೇ ಯೇಸುವೇ, ನಿನಗೆ ಒಂದನೇ ಸ್ತೋತ್ರ ಸ್ತುತಿ ಮಾಡುತ್ತಾ ಇದ್ದೇವೆ. ಆಶ್ಚರ್ಯಕರನಾದ ದೇವರೇ, ನಿನಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ. ಉಪಕಾರ ಮಾಡಿರಿಯಪ್ಪ ದೇವರೇ. ಅತ್ಯುನ್ನತವಾದ ಶ್ರೇಷ್ಠವಾದ ಕಿರೀಟದಿಂದ ಇವನ್ನು ಶೃಂಗರಿಸಿರಿ. ಹದ್ದಿಗೆ ಬರುವಂತೆ ಇವರಿಗೆ ಯೌವನವನ್ನು ಬರಮಾಡಿರಿ. ಅನಾರೋಗ್ಯಗಳನ್ನು ತೆಗೆಯಿರಿ. ಸಾಲ ಬಾಧೆಗಳಿಂದ ಇವನ್ನು ಬಿಡುಗಡೆ ಮಾಡಿರಿ ಎಂದು ಕೂಡ ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವಪ್ಪ. ಇದುವರೆಗೂ ವರ್ಷವೆಲ್ಲ ವಾಕ್ಯಗಳನ್ನು ಕೇಳಿದ್ದಾರೆ. ಈ ವರ್ಷ ಕೂಡ ಹೊಸ ವರ್ಷದಲ್ಲಿ ಹೊಸ ತೀರ್ಮಾನಗಳನ್ನು ಮಾಡಿಕೊಂಡು ನಾನು ಇನ್ನೂ ಹೆಚ್ಚಾಗಿ ಕರ್ತನಲ್ಲಿರುತ್ತೇನೆ. ಯಾಕೆಂದರೆ ನಾನು ಆತುರ ಪಡೋದಿಲ್ಲ, ನಾನು ದುಡುಕಿ ತೀರ್ಮಾನ ತೆಗೆದುಕೊಳ್ಳೋದಿಲ್ಲ, ನಾನು ಕರ್ತನನ್ನು ಬಿಟ್ಟು ಹೋಗೋದಿಲ್ಲ. ಎಷ್ಟೇ ಜನರು ಹೇಳಲಿ, ಏನೇ ಹೇಳಲಿ, ನಾನು ಬೇರೆ ಕಡೆಗೆ ಹೋಗೋದಿಲ್ಲ. ಯಾಕೆಂದರೆ ಸತ್ತರೂ ಬದುಕಿದರೂ ಕ್ರಿಸ್ತನೇ ನನಗೆ ಆಧಾರ, ಆತನೇ ನನ್ನ ಅಸ್ತಿವಾರ. ಆತನನ್ನು ಬಿಟ್ಟು ನಾನು ಏನು ಮಾಡಲಾರೆನು. ಹೌದಪ್ಪ, ನಿನ್ನ ವಾಕ್ಯ ಹೇಳಿದ ಹಾಗೆ ಅಪ್ಪ, ನಿನ್ನನ್ನು ಬಿಟ್ಟು ನಾವು ಏನು ಮಾಡಲಾರೆವು. ಹೌದಪ್ಪ, ನಾವು ನಿಮ್ಮಲ್ಲಿಯೂ ನಿನ್ನ ವಾಕ್ಯ ನಮ್ಮಲ್ಲಿ ನೆಲೆಗೊಂಡಿದ್ದರೆ ಇನ್ನು ನಾವು ಏನು ಬೇಕಾದರೂ ಅದನ್ನು ಪಡ್ಕೊಳ್ಳಲಿಕ್ಕೆ ನಮಗೆ ಸಾಧ್ಯ ಇದೆ. ನಿಮಗೆ ಸ್ತೋತ್ರ. ಈ ವರ್ಷವನ್ನು ಮುಗಿಸ್ತಾ ಇದ್ದೇವಪ್ಪ. ನಿನ್ನ ದಯೆಗಾಗಿ ಸ್ತೋತ್ರ, ನಿನ್ನ ಕರುಣೆಗಾಗಿ ಸ್ತೋತ್ರ, ನಿನ್ನ ಕೃಪೆಗಾಗಿ ಸ್ತೋತ್ರ, ನಿನ್ನ ಪ್ರೀತಿಗಾಗಿ ಸ್ತೋತ್ರ, ನಡೆಸಿದ್ದಕ್ಕಾಗಿ ಸ್ತೋತ್ರ ದೇವರೇ. ಈ ಸೇವೆಯನ್ನು, ಈ ಒಂದು ಕಾರ್ಯಕ್ರಮಗಳನ್ನು ರಾತ್ರಿಗಳಲ್ಲಿ ಇದುವರೆಗೂ ನಡೆಸಿದ್ದಕ್ಕಾಗಿ ನಿನಗೆ ಧನ್ಯವಾದ. ಇನ್ನು ಮುಂದೆ ನಾವು ತೆಗೆದುಕೊಳ್ಳುವ ತೀರ್ಮಾನಗಳು ಯಾವುದೇ ಒಂದು ವೇಳೆ ಕರ್ತನ ನಾಮಕ್ಕೆ ಅಪಕೀರ್ತಿಯನ್ನು ತಾರದ ಹಾಗೆ ನಿನ್ನ ನಾಮಕ್ಕೆ ಮಹಿಮೆಯನ್ನು ತರುವಂಥ ತೀರ್ಮಾನಗಳನ್ನು
ನಾವು ತೆಗೆದುಕೊಳ್ಳುವಂತೆ ಸಹಾಯ ಮಾಡಿರಿ. ಇನ್ನು ಆತ್ಮೀಕವಾದಂಥ ಕಾರ್ಯಕ್ರಮಗಳು ನಾವು ಮಾಡುವಂತೆ ಕೃಪೆಯನ್ನು ತೋರಿಸಿರಿ. ನಿನ್ನ ನಾಮಕ್ಕೆ ಕೋಟ್ಯಾನುಕೋಟಿ ವಂದನೆಗಳನ್ನು ಸಲ್ಲಿಸುತ್ತಾ ಈ ದಿನ ನನ್ನೊಟ್ಟಿಗೆ ಸೇರಿ ಇದುವರೆಗೂ ಪ್ರಾರ್ಥನೆ ಮಾಡಿದಂಥ ಎಲ್ಲ ದೇವಜನರನ್ನು ಕೃತಜ್ಞತಾ ಮನೋಭಾವದಿಂದ ನಿನ್ನ ಕೈಯಲ್ಲಿ ಸಮರ್ಪಣೆ ಮಾಡುತ್ತಾ ನಮ್ಮ ರಕ್ಷಕನು ಕರ್ತನು ಒಡೆಯನು ಕ್ರಿಸ್ತನಾಗಿರುವಂಥ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೇನ್ ಆಮೇನ್ ಆಮೇನ್. ನನ್ನ ಪ್ರಿಯ ದೇವಜನವೇ, ಇವತ್ತು ಪೂರ್ತಿ ಅವರು ನಾನು ತೆಗೆದುಕೊಳ್ತಾ ಇಲ್ಲ, ಕಾರಣ ತುಂಬ ಬ್ಯುಸಿಯಾಗಿರುವುದರ ನಿಮಿತ್ತವಾಗಿ. ಆದರೂ ನಿಮ್ಮೊಟ್ಟಿಗೆ ಈ ಕೊನೆಯ ಕ್ಷಣಗಳಲ್ಲಿ ಪ್ರಾರ್ಥನೆಗಳಲ್ಲಿ ಇರಬೇಕು, ಒಂದು ಧೈರ್ಯದ ಮಾತನ್ನು, ದೇವರಿಂದ ಬಂದ ಮಾತುಗಳನ್ನು ನಿಮಗೆ ತಿಳಿಸಬೇಕೆಂದು ಅಂದುಕೊಳ್ಳುತ್ತಾ ಇದ್ದೇನೆ. ಅನೇಕ ವಾಗ್ದಾನಗಳನ್ನು ನೀವು ಕೇಳಿಸಿಕೊಳ್ಳಬಹುದು, ಆದರೆ ಕ್ರಿಸ್ತನು ಆಧಾರವಾಗಿರಿದ್ರೆ ಮಾತ್ರನೇ ನಾವು ಯಾವುದು ಮಾಡಿದ್ರೂ ಫಲಿಸ್ತದೆ. ಆದ್ದರಿಂದ ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಈಗಲೇ ಪ್ರಾರ್ಥನೆ ಮಾಡಿಕೊಂಡು ಕ್ರಿಸ್ತನನ್ನು ನಿಮ್ಮ ಅಸ್ತಿವಾರವನ್ನಾಗಿ ಮಾಡಿಕೊಳ್ಳ್ರಿ. ಆತನು ನಿಮ್ಮನ್ನು ಸಹಿಸುವನು, ಪೋಷಿಸುವನು, ಸಹಾಯ ಮಾಡುವನು, ಆಶೀರ್ವದಿಸುವನು, ಭೂಲೋಕದಿಂದ ಪರಲೋಕದವರೆಗೂ ನಡೆಸುವನು. ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸಗಳು ಆತನೇ ನಿಮ್ಮ ಸಂಗಡ ಇರುವನು. ನಿಮ್ಮೆಲ್ಲರಿಗೂ ಶಲೋಮ್. ನಾಳೆ ಬೆಳಗಿನ ವಾಗ್ದಾನದ ಸಂದೇಶದ ಮೂಲಕವಾಗಿ ನಾನು ನಿಮ್ಮನ್ನು ಕಾಣುತ್ತೇನೆ. ನಿಮ್ಮೆಲ್ಲರಿಗೂ ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್.